ಇಂದು ದೇಶದಾದ್ಯಂತ 79ನೇ ಸ್ವಾತಂತ್ರ್ಯ ಸಂಭ್ರಮ. ನಿಜಕ್ಕೂ ಸ್ವಾತಂತ್ರ್ಯ ಅಂದ್ರೆ ಏನು, ಈಗಿನ ಪರಿಸ್ಥಿತಿ ಹೇಗಿದೆ, ಹಿಂದೆ ಹೇಗಿತ್ತು ಅನ್ನೋದರ ಬಗ್ಗೆ ಹಿರಿಯ ವಕೀಲ ಬಾಲನ್ ಜಿ ಕನ್ನಡ ನ್ಯೂಸ್ ಜೊತೆ ಮಾಹಿತಿ ಹಂಚಿಕೊಂಡಿದ್ದಾರೆ. ನೋಡ್ಕೊಂಡು ಬನ್ನಿ. 79ನೇ ಸ್ವಾತಂತ್ರ್ಯ ದಿನದ ಸಂಭ್ರಮ ಇವತ್ತು. ನಮ್ಮ ಜೊತೆ ಮಾತಾಡೋದಕ್ಕೆ ಹಿರಿಯ ವಕೀಲರಾದಂತಹ ಬಾಲನ್ ಸರ್ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡುವ. ಸರ್, ಸ್ವಾತಂತ್ರ್ಯ ಅನ್ನೋದಂದ್ರೆ ಬಹಳಷ್ಟು ಒಂದು ಎಲ್ಲರಿಗೂ ಕೂಡ ಪ್ರಾಮುಖ್ಯತೆ ಇರುವಂಥದ್ದು. ಅದರಲ್ಲೂ ಕೂಡ ಹಿರಿಯ ವಕೀಲರಾಗಿ ಏನು ಹೇಳ್ತೀರಾ ಸರ್? ನೋಡಿ, ಸ್ವತಂತ್ರ ಬಂತು. ಯಾವತ್ತು ಬಂತು? ಆಗಸ್ಟ್ 15, 1947 ಬಂತು. ಅಂದರೆ ಯಾವತ್ತು ಹೋಯ್ತು? ಸೊ ಇದು ಪ್ರತಿಯೊಬ್ಬರು ತಿಳ್ಕೋಬೇಕಾಗುತ್ತೆ. ಯಾವತ್ತು ಹೋಯ್ತು, ಯಾರಿಂದ ಹೋಯ್ತು, ಹೆಂಗೆ ಹೋಯ್ತು, ಹೆಂಗೆ ಬಂತು ಅನ್ನೋದು. ಈಗ ಸಿರಾಜುದ್ದೌಲಾ ಕಲ್ಕಟ್ಟಾದಲ್ಲಿ ಮೊಟ್ಟ ಮೊದಲು ಇನ್ವೇಷನ್ ಶುರು ಮಾಡಿದರು. ರಾಬರ್ಟ್ ಕ್ಲೈವು 1757ನೇ ಇಸವಿಯಲ್ಲಿ ಪ್ರಾರಂಭ ಆಗಿ 1857 ಮುಗಿದಿತ್ತು. ಅಂದರೆ 100 ವರ್ಷ ಕಾಲ ಬರೀ ದೇಶವನ್ನೇ ಹಿಡಿಯೋ ಕೆಲಸ ಮಾಡ್ತಿದ್ರು. ಸೊ 1857ಇಂದ 1947 90 ವರ್ಷ ಬ್ರಿಟಿಷ್ ಆಡಳಿತದಲ್ಲಿ ಇತ್ತು. ಸೊ as on 15th August 1947 ಇಂಡಿಯಾ ಅಲ್ಲ, ಅದು ಬ್ರಿಟಿಷ್ ಇಂಡಿಯಾ. 1857ಗೆ ಮೊದಲು ಬ್ರಿಟಿಷ್ ಇಂಡಿಯಾನೂ ಇಲ್ಲ, ಇಂಡಿಯಾನೂ ಇಲ್ಲ. 386 ಸಂಸ್ಥಾನಗಳಾಗಿ ಇತ್ತು. ಈಗ ದೇಶವನ್ನು ಹಿಡಿತಾ ಬಂದ್ರಲ್ಲ 100 ವರ್ಷ, ಆವಾಗ ದ್ರೋಹಿಗಳು ಯಾರು, ತ್ಯಾಗಿಗಳು ಯಾರು ಅನ್ನೋದು ಕೂಡ ಪ್ರತಿಯೊಬ್ಬರು ತಿಳ್ಕೋಬೇಕು. ಎಷ್ಟು ಜನ ಬ್ರಿಟಿಷರಿಗೆ ಗುಲಾಮಾದರು, ಯಾರು ಗುಲಾಮರಾದರು, ಯಾರು ಬೆನಿಫಿಟ್ ಆದರು, ಯಾರು ಹುತಾತ್ಮರಾದರು ಅನ್ನೋದು ಕೂಡ ಹಿಸ್ಟ್ರಿ ಅದು. 1857ನಲ್ಲಿನೂ ವಾರ್ ಆಫ್ ಇಂಡಿಪೆಂಡೆನ್ಸ್, ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್, ಸುಮಾರು ಜನ ಹುತಾತ್ಮರಾದರು, ಹೋರಾಟ ಮಾಡಿದರು, ಸತ್ತರು, ಮಾರ್ಟೇರ್ಸ್ ಆದರು. ಕೆಲವರು ಬ್ರಿಟಿಷರಿಗೆ ಗುಲಾಮರು ಕೂಡ ಆದರು. ಕರ್ನಾಟಕದಲ್ಲಿಲ್ಲ ಗುಲಾಮರು ಆದರು, ಹುತಾತ್ಮರು ಕೂಡ ಆದರು. ದೇರ್ ವೇರ್ ಮಾರ್ಟೇರ್ಸ್, ಟ್ರೈಟರ್ಸ್. ಓಕೆ, ಸ್ವತಂತ್ರ ಹೋರಾಟಗಳು 19ನೇ ಶತಮಾನದಲ್ಲಿ ಅಷ್ಟು ದೊಡ್ಡ ಪ್ರಾರಂಭದಲ್ಲಿ ಬಂದಿಲ್ಲ. ಕಾಂಗ್ರೆಸ್ ಪಾರ್ಟಿನೇ ಎ.ಓ. ಹ್ಯೂಮ್ಸ್ 1885 ಪ್ರಾರಂಭ ಆಯಿತು. ಬೇರೆ ಎಲ್ಲ ಪಕ್ಷಗಳು RSS ಹುಟ್ಟಿದ್ದು 1925, ಕಮ್ಯುನಿಸ್ಟ್ ಪಾರ್ಟಿಗಳು ಹುಟ್ಟಿದ್ದು 1925, ಹಿಂದೂ ಮಹಾಸಭಾ 1913, ಅದಕ್ಕೆ ಮೊದಲೇ ಬ್ರಹ್ಮ ಸಮಾಜ, ಆರ್ಯ ಸಮಾಜ. ಅಂದರೆ ಒಂದು 3-4 ಕಮ್ಯುನಿಟಿ ಸಮಾಜದವರು ಮಾತ್ರ ದೇಶವನ್ನು ಕಂಟ್ರೋಲ್ ಮಾಡಿಕೊಂಡು ಬಂದರು. ಅದನ್ನು ಇಂಗ್ಲೀಷಲ್ಲಿ ಒಲಿಗಾರ್ಕಿ ಅಂತೀವಿ. ಈಗ 1925ಇಂದ 1942 ಕ್ವಿಟ್ ಇಂಡಿಯಾ ಮೂಮೆಂಟ್ ನಡೀತು. ಗಾಂಧಿ ವೈಫು ಎಲ್ಲರೂ ಕೂಡ ಜೈಲಲ್ಲಿದ್ದರು. ಕೆಲವರು ಬ್ರಿಟಿಷರ ಜೊತೆಯಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಿದ್ರು. ಅಂದರೆ ಇದು ಚರಿತ್ರ ಅಂದರೆ ಹಿಸ್ಟ್ರಿ ಈಸ್ ದ ಓಷನ್, ಇಟ್ ಗಿವ್ಸ್ ಕಾಷನ್ ಟು ದ ಎವರಿ ಮೋಷನ್ ಆಫ್ ಇಂಡಿಯನ್ ಪಾಪ್ಯುಲೇಷನ್ ಆ್ಯಸ್ ವೆಲ್ ಆಸ್ ಪೊಲಿಟಿಷಿಯನ್ಸ್. ಈಗ ಸ್ವತಂತ್ರ ಬಂತು. ಈಗ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶನೇ ನಂಬರ್ 1 ಇನ್ ಪಾಪ್ಯುಲೇಷನ್. ಚೈನಾದು 141 ಕೋಟಿ ಜನ ಇದ್ದರೆ ನಮ್ಮದು 146 ಕೋಟಿ ಜನಾಂಗ ಇದ್ದಾರೆ. ಈಗ ಒಬ್ಬ ಮನುಷ್ಯ 15,000 ಕೋಟಿ ಖರ್ಚು ಮಾಡಿ ಮನೆ ಕಟ್ತಾನೆ. ಅವ್ರ ಮಗನಿಗೆ ಮದುವೆ 6,000 ಕೋಟಿ ಖರ್ಚು ಮಾಡಿ ಮನೆ ಕಟ್ತಾನೆ. 120 ಕೋಟಿ ಜನರಿಗೆ ನಮ್ಮ ದೇಶದಲ್ಲಿ ಇವತ್ತು ಕೂಡ ಬೆಡ್ಡು ಗೊತ್ತಿಲ್ಲ, ಬೆಡ್ರೂಮು ಗೊತ್ತಿಲ್ಲ, ಪಿಲ್ಲೋ ಗೊತ್ತಿಲ್ಲ, ಫ್ರೂಟು ಗೊತ್ತಿಲ್ಲ, ಬಿರಿಯಾನಿನೂ ಗೊತ್ತಿಲ್ಲ, ಟಿಫನ್ನು ಗೊತ್ತಿಲ್ಲ. ಈಗ ಬೆಳಗ್ಗೆ ಎದ್ದು ಜೊತೆ ಹಿರಿಯ ವಕೀಲರಾದಂತಹ ಬಾಲನ್ ಅವರು 79ನೇ ಸ್ವಾತಂತ್ರ್ಯ ದಿವಸಕ್ಕೆ ಅಂಗವಾಗಿ ಶುಭಾಶಯವನ್ನು ಕೂಡ ನೀಡಿರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನಾಗಪ್ಪ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.